ಸರ್ ಇದು ಆರಂಭದಿಂದಲೂ ಕೂಡ ನಾವು ಮನೆ ಬಳಕೆಗೆ ಔತಣಕೂಟಕ್ಕೆ ಮತ್ತು ವಾಣಿಜ್ಯ ರೀತಿಗಾಗಿ ಅಳವಡಿಕೆಯನ್ನು ಮಾಡ್ಕೊಂಡಿದ್ದೇವೆ. ಓತಗಳನ್ನು ಸಾಕುವಿಕೆ ಮರಿಗಳನ್ನು ತರ್ತೇವೆ ನಾವು. ಇಲ್ಲಿ ಮನೆಯಲ್ಲಿ ಏನು ಹೆಣ್ಣಾಡನ್ನು ಸಾಕಿ ಮರಿಯನ್ನು ಹಾಕ್ಸೋಲ್ಲ. ಹಾಗಾಗಿ ಓತುಗಳನ್ನು ತಂದು ಇದನ್ನು ಬಲ್ಕಾಗಿ ಸಾಕಿ ಒಂದು ಹಂತಕ್ಕೆ ಬಂದ ನಂತರದಲ್ಲಿ ಮಾರಾಟವನ್ನು ಮಾಡ್ತೇವೆ. ಹಾಗೂ ಮನೆ ವಾರ್ಷಿಕವಾಗಿ ಬರ್ತಕ್ಕಂಥ ಜಾತ್ರೆ ಹಬ್ಬ ಹರಿದಿನಗಳಿಗೆ ಔತಣಕ್ಕೂ ಕೂಡ ನಾವು ಮರಿಯನ್ನು ಬಳಕೆಯನ್ನು ಮಾಡುತ್ತೇವೆ. ಇದಕ್ಕೂ ಕೂಡ ಆಟೋಮೆಟಿಕ್ ವಾಟರ್ ಫೀಡರನ್ನು ಇಟ್ಟಿದ್ದೀನಿ ಸರ್. ಅದು ಒಳಗಡೆ ಹೋಗಿದರೆ ಆಟೋಮೆಟಿಕ್ ವಾಟರ್ ಫೀಡನ್ನು ಇಟ್ಟಿದ್ದೀನಿ. ಸಿಂಟೆಕ್ನಿಂದ ವಾಟರ್ ಲೆವೆಲ್ ಮೇಂಟೆನೆನ್ಸ್ಗೆ ಎಲ್ಲವೂ ಕೂಡ ಅಭ್ಯಾಸಕರಿದ್ದಾರೆ. ಅವಕ್ಕೆ ಬಾಯಾರಿಕೆಯಾದಾಗ ಅಲ್ಲಿ ಮುಖದಿಂದ ಅದನ್ನು ಪ್ರೆಸ್ ಮಾಡಿದರೆ ಆಟೋಮೆಟಿಕ್ ವಾಟರ್ ಫೀಡರ್ ಸರ್ ಅದು. ಹಾಡುಗಳಿಗೆ ಕಾಲಿಕವಾಗಿ ನಾವೇನು ನೀರನ್ನು ಇಟ್ಟು ಕುಡಿಸೋ ವ್ಯವಸ್ಥೆ ಬೇಕಿಲ್ಲ. ಅವಕ್ಕೆ ಅಗತ್ಯತೆ ಬಂದಾಗ ಅಲ್ಲಿ ಹೋಗಿ ಅವು ತಮ್ಮ ಮುಖದಿಂದ ಅದನ್ನು ಒಂದು ಕೆಳಗಡೆ ಇರ್ತಕ್ಕಂಥ ಪಾರ್ಟನ್ನು ಒತ್ತಿದರೆ ವಾಟರ್ ಫೀಡ್ ಆಗುತ್ತೆ. ಅವಕ್ಕೆ ಅಗತ್ಯ ಇದ್ದಷ್ಟು ನೀರನ್ನು ಕುಡಿತವೆ ಮತ್ತು ನಮಗೆ ಕಾರ್ಯಕ್ಷೇತ್ರದಲ್ಲಿ ಸುಲಭತೆಯನ್ನು ಯಂತ್ರೋಪಕರಣ ಅಳವಡಿಕೆಯಿಂದ ಮಾಡ್ಕೊಂಡಿದ್ದೀವಿ ಸರ್. ಒಂದು ವರ್ಷದಲ್ಲಿ ಎಷ್ಟು ಮರಿಗಳನ್ನು ತಂದು ಸಾಕ್ತೀರಾ ನೀವು? ಸರ್ ವಾರ್ಷಿಕವಾಗಿ ನಾವು 1.5-2 ವರ್ಷ ಸಾಕ್ತೇವೆ ಒಂದೊಂದು ಬ್ಯಾಚನ್ನು. ಬಟ್ ಕಮರ್ಷಿಯಲ್ ಎಂಥದಪ್ಪ ನಿಮ್ಮದು ಫ್ಯಾಟ್ ಇನ್ಕ್ರೀಸಿಂಗ್ ಥರ ಏನೂ ಇಲ್ಲ, ಸ್ವಲ್ಪ ನಾರ್ಮಲಾಗಿ ಸಾಕ್ತೀವಿ. ಅಂದರೆ ಮನೆ ಬಳಕೆಗೋಸ್ಕರ ಸಾಕ್ತೀರಾ? ಹಾಂ, ಎಕ್ಸಸ್ ಮಾರ್ಕೆಟ್ನಲ್ಲಿ ಮಾರ್ತೀರಾ ನೀವು? ಅದನ್ನು ಕಮರ್ಷಿಯಲಾಗಿ ಮಾಡಿದರೆ ಅದಕ್ಕೆ ಫೀಡು ಹಂಗೆ ಕೊಡಬೇಕಾಗತ್ತೆ ಸರ್. ಓಕೆ. ಈಗ ಇವಕ್ಕೆ ಯಾವ ಥರ ಫೀಡ್ ಕೊಡ್ತಾ ಇದ್ದೀರಾ ಸರ್? ಸರ್ ನಮ್ಮಲ್ಲಿ ತೋಟದಲ್ಲಿ ಬರ್ತಕ್ಕಂಥ ಮರಗಿಡಗಳಲ್ಲಿ ಅನಗತ್ಯವಾದದ್ದನ್ನು ನಾವು ವೇಸ್ಟ್ ಮಾಡೋದ್ರಲ್ಲಿ ಕಟ್ಟಿದ್ರಲ್ಲ ಇದು ಹಲಸು. ಮೊನ್ನೆ ಬಿರುಗಾಳಿಗೆ ಸಿಕ್ಕಂಥ ಹಲಸಿನ ಎಲ್ಲ ಮರಮಂಡಿಗಳೆಲ್ಲ ಡಿಸ್ಟರ್ಬ್ ಆಗಿತ್ತು. ಅದರಲ್ಲಿ ಬಂದಂಥ ಹಲಸಿನ ಸೊಪ್ಪು ಮತ್ತು ಬೇವಿನ ಸೊಪ್ಪಿದೆ. ಹಾಗೆ ಮುಸುಕಿನ ಜೋಳ ನಾವು ಬೆಳಗ್ಗೆ ಮತ್ತು ಸಾಯಂಕಾಲ ಒಂದೊಂದು ಓತುಗಳಿಗೆ 1 kg ಮುಸುಕಿನ ಜೋಳವನ್ನು ಫೀಡ್ ಮಾಡ್ತೇವೆ. ಈಗಾಗಲೇ ಫೀಡ್ ಮಾಡಿದೇ ತಿಂತಾ ಇದ್ದಾವಲ್ಲಿ. ಈ ಮಧ್ಯಂತರದಲ್ಲಿ ನಮ್ಮ ತೋಟದಲ್ಲಿ ಬರ್ತಕ್ಕಂಥ ಕೃಷಿ ಉತ್ಪನ್ನಗಳೇನಿದೆ ಅದನ್ನು ಕೂಡ ಕೊಡ್ತೇವೆ ಸರ್. ಪಶು ಹಾಗೆ ಹಾಡಿರ್ಬೋದು, ಎಲ್ಲವಕ್ಕೂ ಕೂಡ ಸಹಕಾರಿಯಾದಂಥ ಒಂದು ಯಂತ್ರ ಸರ್ ಇದು. ಜಾಬ್ ಕಟರ್ ಇದು. ಇದರಿಂದ ನಾವು ರಸಮೇವನ್ನು ಸೈಲೇಜನ್ನು ಏನು ಮಾಡ್ಕೊತೀವಿ, ನಾವೇ ಜೋಳವನ್ನು ಬೆಳೆದ್ರೆ ಇದರಿಂದ ಕಟ್ ಮಾಡಿ ನಾನು 2-3 ಟನ್ನಷ್ಟು ರಸಮೇವನ್ನು ಇದರಲ್ಲೇ ಕಟ್ ಮಾಡಿ ಸ್ಟೋರೇಜ್ ಮಾಡಿ ಬಳಸಿದ್ದೇವೆ ಸರ್. ಇದು ರೈತನ ಒಂದು ಉತ್ತಮವಾದಂತಹ ಸಹಕಾರಿ ಯಂತ್ರ. ಇದರಿಂದ ರಾಗಿ ಹುಲ್ಲೇನಿದೆ ಇದನ್ನು ಕೂಡ ಕಟ್ ಮಾಡಿ ನಾವು ದನಗಳಿಗೂ ಹಾಕ್ಬೋದು ಮತ್ತು ಕುರಿ ಆಡುಗಳಿಗೆ ಫೀಡ್ ಮಾಡಬೇಕಾದ್ರೆ ಇದರಿಂದ ಕಟ್ ಮಾಡ್ಬೋದು. ಕರೆಂಟ್ ಇಲ್ಲ, ಹಾಗಾಗಿ ನಾವು ಇದರಿಂದ ಏನು ಕೃಷಿ ಸಂಬಂಧಪಟ್ಟಂತೆ ಹೈನುಗಾರಿಕೆಗೆ ಉತ್ತಮ ಸಹಕಾರಿ ಯಂತ್ರ ಇದು ಜಾಬ್ ಕಟರು. ಎಲ್ಲ ಕೃಷಿ ಇಲಾಖೆಯಲ್ಲಿ ಕೂಡ ರೈತರಿಗೆ ಸಬ್ಸಿಡಿ ದರದಲ್ಲಿ ಪ್ರೊವೈಡ್ ಮಾಡ್ತಾರೆ. ಇದು ನಾನು ಸೆಕೆಂಡ್ಸನ್ನು ಪರ್ಚೇಸ್ ಮಾಡಿದ್ದೆ ಸರ್. ನೀವು ಕೃಷಿ ಇಲಾಖೆಯಿಂದ ತೊಗೊಂಡಿಲ್ವ ಸರ್ ಇದು? ಕೃಷಿ ಇಲಾಖೆಯಲ್ಲಿ ತೊಗೊಳ್ಳಿಕ್ಕೆ ನಾನು ಒಬ್ಬ ಸರ್ಕಾರಿ ನೌಕರ ಮತ್ತು ನನ್ನ ತಂದೆಯ ಅಳವಡಿಕೆಯಲ್ಲಿ ಇನ್ನೂ ಎಲ್ಲ ಕ್ಷೇತ್ರಗಳು ಇರೋದರಿಂದ ಅದಿನ್ನೂ ನಮಗೆ ಲಭ್ಯ ಆಗಿಲ್ಲ ಸರ್. ಸರ್ ಇದೇನು ಬಾಕ್ಸ್ ಇದು ಮರೆಯಲ್ಲಿ ಇಟ್ಟಿದ್ದೀರಾ ಸರ್? ಇದು ರೈತನ ಜೀವಾಳ. ಜೇನಿದ್ದರೆ ಜೀವ. ಹಾಗಾಗಿ ಜೇನು ಕೃಷಿಯನ್ನು ರೈತನಾದವನು ಪೋಷಿಸಬೇಕು. ಅದರಂತೆ ನನ್ನಲ್ಲಿ 5 ಬಾಕ್ಸ್ ಇದೆ. ಇದು ನಾನು ಪದವಿಯ ಹಂತದಲ್ಲಿ ವಿದ್ಯಾಭ್ಯಾಸವನ್ನು ಮಾಡುವಾಗಲೇ ಇದರ ಬಗ್ಗೆ ಅಭಿರುಚಿ ಇತ್ತು. ನನ್ನ ತೋಟದಲ್ಲಿ ಜೇನು ಕೃಷಿ ಇಲಾಖೆಯವರು ಪ್ರಾಯೋಗಿಕ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿದ್ದರು. ಹಾಗೆ ಪಡೆದಂತಹ ಅನುಭವವನ್ನು ನಾನು ಅಳವಡಿಕೆ ಮಾಡಿಕೊಂಡೇ ಬಂದಿದ್ದೇನೆ ಆಗಿನಿಂದಲೂ ಕೂಡ. ಈಗಲೂ ಕೂಡ 5 ಬಾಕ್ಸ್ ಇದೆ. 5ರಲ್ಲಿ ಈಗ ಲೈವಲ್ಲಿ ಇರ್ತಕ್ಕಂಥ ಬಾಕ್ಸನ್ನು ನಿಮಗೆ ಪ್ರಾತ್ಯಕ್ಷಿತೆಗಾಗಿ ಅಳವಡಿಕೆಯನ್ನು ಕೊಡ್ತಾ ಇದ್ದೇನೆ. ಪ್ರಾತ್ಯಕ್ಷಿತೆ ನೀವು ಒಳಗಡೆ ಚೇಂಬರ್ಗಳನ್ನು ಇದು ಎಂಟ್ರೆನ್ಸು, ದ್ವಾರದಲ್ಲಿ ಕಾರ್ಯನಿರತ ದುಂಬಿಗಳನ್ನು ನೋಡ್ತಾ ಇದ್ದೀರಿ. ಇದನ್ನು ಹುಳು ಅಂತ ಕರಿಬಾರ್ದು, ನೊಣ ಅಂತ ಕರಿಬೇಕು. ಜೇನು ನೊಣಗಳ ಕಾರ್ಯವೈಖರಿ ಬದುಕಿನ ಒಂದು ಸ್ವಚ್ಛಂದತೆಯನ್ನು ಪ್ರತಿಬಿಂಬಿಸುತ್ತೆ. ಹಾಗೆ ಕಾಣಿಸುತ್ತೆ. ಅನಿವಾರ್ಯತೆಯಲ್ಲಿ ಆಹಾರ ಲಭ್ಯ ಇಲ್ಲ ಅಂತಕ್ಕಂಥದ್ದು ನಮಗೆ ಗೊತ್ತಾದಲ್ಲಿ ನಾವು ಇದಕ್ಕೆ ಎಕ್ಸ್ಟ್ರಾ ಫೀಡ್ ಮಾಡ್ತೇವೆ ಸರ್.
ಸಕ್ಕರೆ ಪಾಕವನ್ನು ಫೀಡ್ ಮಾಡಲಿಕ್ಕೋಸ್ಕರ ಬಾಟಲನ್ನು ಇಟ್ಟಿದ್ದೇವೆ. ಇತ್ತೀಚೆಗೆ ನಾನೇನು ಇಟ್ಟಿಲ್ಲ, ಆದರೂ ಕೂಡ ಹನಿ ಪೋಷನ್ಗೆ ಈಗಾಗಲೇ ಕಾರ್ಯಕ್ಷೇತ್ರ ಇವ್ರದ್ದು ವಿಸ್ತರಣೆ ಆಗಿದೆ. ಹನಿ ಪೋಷನಲ್ಲಿ ಈಗಾಗಲೇ ಅಕ್ವೈರ್ ಆಗಿದೆ ನೋಡಿ. ಹನಿ ಪೋಷನಲ್ಲಿ ಬಂದಿದೆ. ಇದು ಸಂಸಾರದ ಕೋಣೆ, ಇದು ತುಪ್ಪದ ಕೋಣೆ. ಸಂಸಾರ ಕೋಣೆಯನ್ನು ದಾಟಿ ಈಗಾಗಲೇ ನಮಗೆ ಉತ್ಪನ್ನವನ್ನು ನೀಡಲಿಕ್ಕೆ ಅದು ಸಿದ್ಧತೆಯನ್ನು ಮಾಡಿಕೊಂಡಿದೆ. ಈಗ ಹನಿ ಪೋಷನಲ್ಲಿ ಈಗ ಎಲ್ಲ ಚೌಕಟ್ಟುಗಳಲ್ಲಿ ಕೂಡ ಜೇನು ಇರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೇವೆ. ಇದನ್ನು ತೆಗಿರೋದೇ ಒಂದು ನೋಡಿ. ಓಕೆ ಸರ್, ಇದು ಇನ್ನು ಫಾರ್ಮಿಂಗ್ ಸ್ಟೇಜಲ್ಲಿದೆ. ಇದು ಫುಲ್ ಕವರ್ ಆದರೆ ಒಂದು ಚೌಕಟ್ಟಿನಲ್ಲಿ 1/4 kg ಅಳತೆ ಮಾಡಿದಂತೆ 1/4 kg ತುಪ್ಪ ಇರುತ್ತೆ. ಈಗ ಅನ್ ಸೀಸನ್ ಆಗಿರೋದ್ರಿಂದ ತುಪ್ಪ ಶೇಖರಣೆ ಕಡಿಮೆ ಇರುತ್ತೆ. ಆದರೂ ಕೂಡ ಈಗ ನಮ್ಮಲ್ಲಿ ಈಗ ಫಾರ್ಮೇಷನ್ ಆಗ್ತಾ ಇದೆ. ಓಕೆ, ಇದು ತುಡುವೆ ಜೇನ ಸರ್? ಇದು ಹಾಂ, ತುಡುವೆ ಸರ್. ತುಡುವೆಯನ್ನು ಹೊರತುಪಡಿಸಿ ಬೇರೆ ಇನ್ಯಾವುದು ಅದನ್ನು ಇಲ್ಲಿ ಬಾಕ್ಸಲ್ಲಿ ಕೂರಿಸ್ಲಿಕ್ಕೆ ಬರಲ್ಲ ಸರ್. ಇದು ತುಡುವೆ ಮಾತ್ರ. ಕೊಟ್ಟರೆ ತುಡುವೆ, ಅದರಲ್ಲಿಯೂ ಹುತ್ತ. ಮರದಲ್ಲಿ ಇರೋ ಜೇನನ್ನು ಹಿಡಿಯೋದು ಕಷ್ಟ. ಹುತ್ತದ್ದಾದರೆ ಕಂಪ್ಲೀಟ್ ಅದರ ಏನು ಅವ್ರ ಸಂಸಾರ ಏನಿದೆ ಅದನ್ನು ನಾವು ಕ್ಯಾಚ್ ಔಟ್ ಮಾಡ್ಕೊಂಬರ್ಬೋದು. ಟೋಟಲ್ ಎಷ್ಟು ಬಾಕ್ಸ್ ಇದೆ ಸರ್ ನಿಮ್ಮಲ್ಲಿ? ನನ್ನಲ್ಲಿ 5 ಬಾಕ್ಸ್ ಇದೆ ಸರ್. 5 ಬಾಕ್ಸ್ ಇದೆ. 5 ಬಾಕ್ಸ್ನಿಂದ ಎಷ್ಟು ಒಂದು ತುಪ್ಪವನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ದೀರಾ ಸರ್? ಸರ್, ಒಂದು ಬಾಕ್ಸ್ನಲ್ಲಿ ವಾರ್ಷಿಕವಾಗಿ ನಮಗೆ ಸರಾಸರಿ 2 kg ಅಷ್ಟು ತುಪ್ಪ ಸಿಗುತ್ತೆ ಸರ್. ಅಂದರೆ ಇಯರ್ಲಿ ಒನ್ಸ್ ಮಾತ್ರ. ಏಕೆಂದರೆ ಇಲ್ಲಿ ಉತ್ಪನ್ನ ಕಡಿಮೆ ಇದೆ ಅನಿಸುತ್ತೆ. ಬಟ್ ನಾವು ಅದರ ಎಕ್ಸ್ಪೆಕ್ಟೇಷನನ್ನು ಕೃಷಿ ಉತ್ಪನ್ನಕ್ಕೆ ಮತ್ತು ಬೆಳೆಗಳ ಸಮೃದ್ಧಿಗಾಗಿ, ಏಕೆ ಅಂತಂದರೆ ಅದು ಅದರ ಪರಾಗಸ್ಪರ್ಶದಿಂದ ನಮಗೆ ಹೀಲ್ಡ್ ಅಥವಾ ಬೆಳೆ ಚೆನ್ನಾಗಿ ಬರುತ್ತೆ ಅಂತಕ್ಕಂಥ ಕಾನ್ಸೆಪ್ಟಿಗಾಗಿ ನಾವು ಅದನ್ನು ನೀರು ಬೇರೆ ಹಾಕಿದ್ರೆ ಕೆಳಗಡೆ ಸರ್. ಅದಕ್ಕೆ ಬೇರೆ ಯಾವುದೇ ಇನ್ಸೆಕ್ಟ್ಸು ಅಥವಾ ಕ್ರಿಮಿಕೀಟಗಳು ಅಥವಾ ಇರುವೆಗಳು ಅದಕ್ಕೆ ಬಾಧಕವಾಗದೇ ಇರಲಿ ಅಂತ ಹೇಳಿ ಜೇನಿನ ಪೆಟ್ಟಿಗೆ ಕೆಳಭಾಗದಲ್ಲಿ ನೀರಿನ ತೊಟ್ಟಿಯನ್ನು ಕಡ್ಡಾಯವಾಗಿ ಮಾಡಬೇಕು ಸರ್. ಓಕೆ, ಬನ್ನಿ ಸರ್.